ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಇದು ವೆಡ್ನಸ್ಡೇ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಡಿಟಾಕ್ಸ್ ಡ್ರಿಂಕ್ಗೆ ನಾನು ಕ್ಯಾರೆಟು ಮತ್ತು ಆ್ಯಪಲ್ಲು ಸ್ವಲ್ಪ ಮೆಣಸು ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಈ ಡಿಟಾಕ್ಸ್ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಕ್ಯಾರೆಟು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಥರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ತುಂಬಾ ಒಳ್ಳೆಯದು. ಈ ಡಿಟಾಕ್ಸ್ ಡ್ರಿಂಕ್ ಜ್ಯೂಸ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ. ಈ ಕಲರ್ ಅಂತೂ ನನಗೆ ಇಷ್ಟ ಆ್ಯಂಡ್ ಕುಡಿಯೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಫ್ರಿಜ್ಜಲ್ಲಿ ಬದನೆಕಾಯಿ ಇತ್ತು. ಫಸ್ಟು ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಬದನೆಕಾಯಿ ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಈ ಪಲ್ಯಕ್ಕೆ ನಾನು ಸ್ವಲ್ಪ ಕಡಲೆಬೀಜ ಮತ್ತು ಹುಚ್ಚೆಳ್ಳನ್ನ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಗ ಪಲ್ಯ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗೇ ಇರುತ್ತೆ. ಮನೇಲಿ ಯಾವ ಥರ ಅಂದರೆ ದೋಸೆ ಮಾಡಲಿ ಇಡ್ಲಿ ಮಾಡಲಿ ಚಟ್ನಿ ಅಂತೂ ಇರಲೇಬೇಕಿತ್ತು. ಆದರೆ ಇವತ್ತು ಯಾಕೋ ಚಟ್ನಿ ತಿನ್ನೋಕ್ಕೆ ನನಗೆ ಇಷ್ಟ ಇದ್ದಿಲ್ಲ. ಯಾಕಂದರೆ ಕಾಯಿ ಹಾಕಿ ಚಟ್ನಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಇವತ್ತು ಬದನೆಕಾಯಿ ಪಲ್ಯನೇ ಮಾಡ್ಕೊಂಡಿದ್ದೆ. ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬದನೆಕಾಯಿ ಪಲ್ಯ ಚೆನ್ನಾಗಿ ಕುಕ್ ಆದಮೇಲೆ ಅದರಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ವ ಹುಚ್ಚೆಳ್ಳು ಮತ್ತು ಕಡಲೆಬೀಜ, ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಪಲ್ಯ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಪೈನಾಪಲ್ಲು ಹಾಗೇ ಇತ್ತು. ಹಾಗಾಗಿ ಇವತ್ತು ಪೈನಾಪಲ್ ಗೊಜ್ಜನ್ನ ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನಾನಂತೂ ಪೈನಾಪಲ್ ಗೊಜ್ಜನ್ನ ಒಂದು ಸತಿನೂ ಟ್ರೈ ಮಾಡಿದ್ದಿಲ್ಲ, ಆದರೆ ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತೆ, ಸ್ವಲ್ಪ ಮೆಣಸು ಆ್ಯಂಡ್ ಅದಕ್ಕೆ ಉದ್ದಿನಬೇಳೆ ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ಕಾಯಿ ಸ್ವಲ್ಪ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಗ್ಲಾಸ್ ಆಗೋಷ್ಟು ಹುಣಸೆ ನೀರನ್ನ ಬಾಣಲಿಗೆ ಹಾಕ್ಕೊಂಡು ಆ್ಯಂಡ್ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಪೈನಾಪಲ್ನ ಹಾಕ್ಕೊಂಡೆ, ಯಾಕಂದರೆ ಬೆಲ್ಲ ಮತ್ತು ಹುಣಸೆಹಣ್ಣು ಪೈನಾಪಲ್ಗೆ ಚೆನ್ನಾಗಿ ಹಿಡಿಬೇಕು ಅಂತ. ಇನ್ನೇನು ಅದು ಕುದ್ದಾದಮೇಲೆ ಸ್ವಲ್ಪ ಗಟ್ಟಿ ಆದಮೇಲೆ ಈ ಮಸಾಲೆ ಹುರ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಆ್ಯಂಡ್ ಫೈನಲ್ ಆಗಿ ಒಗ್ಗರಣೆ ಹಾಕಿದೆ. ಗೊಜ್ಜಂತೂ ಸೂಪರಾಗಿ ಬಂದಿತ್ತು. ಒಂದು ಟಿಪ್ ಏನಂದರೆ ದೋಸೆ ಮಾಡಬೇಕಾದ್ರೆ ಸೋಡಾನ ಮಿಕ್ಸ್ ಮಾಡಿ ಇಡ್ತೀರಲ್ವ, ಆವಾಗ ಸ್ವಲ್ಪ ಸಕ್ಕರೆನೂ ಮಿಕ್ಸ್ ಮಾಡ್ಕೊಳ್ಳಿ. ಆಗ ದೋಸೆ ಗರಿ ಗರಿಯಾಗಿ ಕೆಂಪಗೆ ಬರುತ್ತೆ. ಇನ್ನು ಕಿಚನ್ ಕೆಲಸ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ರೆಡಿ ಆಗೋಣ ಅಂತ ಹೋದೆ. ಆಫೀಸ್ಗೆ ರೆಡಿ ಆದಮೇಲೆ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಅಂತೂ ಹೀಗಿತ್ತು.